ಈಗ ದೊಡ್ಡ ಪರದೆ ಮೇಲೆ ಬರ್ತಾರಂತೆ. ಏನ್ ಅನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ ಅಂದ್ರೆ ಇದು ಚಿಕ್ಕ ವಿಷಯ ಅಲ್ಲ. ಒಂದು ಸಣ್ಣ ಪರದೆಯಿಂದ ದೊಡ್ಡ ಪರದೆಗೆ ಬರೋದಂದ್ರೆ ಅಷ್ಟೇ ಎಫರ್ಟ್ಸ್ ಇದೆ ಒಂದು. ಪ್ರತಿ ಸಲ ಕಮೆಂಟ್ಸ್ ಮಾಡಿ ಅಂತ ಅಂದಾಗೆಲ್ಲ ತುಂಬಾ ಖುಷಿ ಆಗ್ತಿತ್ತು. ಅಂದ್ರೆ ಇಷ್ಟು ಪ್ರೀತಿ ಶಾರ್ಟ್ ಫಿಲ್ಮ್ ಸಿಗ್ತಿದೆ ಅಂದಾಗ ದೊಡ್ಡ ಸಿನಿಮಾ ಮಾಡಿದ್ರೆ ಇನ್ನೆಷ್ಟು ಪ್ರೀತಿ ಸಿಗ್ಬೋದು ಅಂತ ಅನ್ಕೊಂತಿದ್ದೆ. ಫೈನಲಿ ಆ ಡೇ ಹಸ್ ಕಮ್. ತುಂಬಾ ಖುಷಿ ಆಗ್ತಿದೆ. ಮಾಧ್ಯಮ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ ಮೂಲಕ ನಮ್ಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ. ಹೀಗೆ ಸಪೋರ್ಟ್ ಮಾಡ್ತೀರಿ ನಮ್ಗೆ. ಅಂದ್ರೆ ಒಂದೇನು ಅಡ್ವಾಂಟೇಜ್ ಅಂದ್ರೆ ಸಣ್ಣ ಮಕ್ಕಳಿಂದನೂ ತುಂಬಾ ವಯಸ್ಸಾದವ್ರ ತನಕನೂ ಶಾರ್ಟ್ ಫಿಲಮ್ ನೋಡಿ ಎಂಜಾಯ್ ಮಾಡಿದವ್ರು ಇದ್ದಾರೆ. ಸೊ ನಮ್ದೊಂದು ಪ್ರಯತ್ನ ಇವಾಗ ಸಣ್ಣ ಪರದೆಯಿಂದ ದೊಡ್ಡ ಪರದೆ ಹೋದಾಗ ಇವಾಗ ದೊಡ್ಡ ಸ್ಕ್ರೀನಲ್ಲಿ ನೋಡ್ಬೋದಲ್ಲ, ನಿಮಗೂ ಒಂದು ರಿಲ್ಯಾಕ್ಸೇಷನ್ ಬೇಕು. ಸೊ ಈ ಸಿನಿಮಾದಲ್ಲಿ ಶಾರ್ಟ್ ಫಿಲ್ಮ್ ಫಾರ್ಮ್ಯಾಟ್ ಬೇರೆ, ಸಿನಿಮಾ ಫಾರ್ಮ್ಯಾಟ್ ಬೇರೆ. ಸೊ ಕಂಪ್ಲೀಟ್ ನಗ್ಸೋದು ಸಿನಿಮಾದಲ್ಲಿ ಭಾರಿ ಕಷ್ಟ. ಬಟ್ 90% ಕಾಮಿಡಿ ಇದೆ, ಬಟ್ ಒಂದು ಒಳ್ಳೆ ಮೆಸೇಜ್ ಇದೆ. ಫಾದರ್ ಸನ್ ಎಮೋಷನ್ ಇದೆ, ಫ್ರೆಂಡ್ಸ್ ಒಂದು ಲವ್ ಸ್ಟೋರಿ, ಕ್ಯೂಟ್ ಲವ್ ಸ್ಟೋರಿ ಇದೆ. ಎಲ್ಲಾನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾದಲ್ಲಿ ಅಂತ ಹೇಳ್ಬೋದು. ಓಕೆ, ಈಗ ನಿಮಗೆ ತೆಲುಗು ಇಂದ ಹೌದು, ತೆಲುಗು ಸೀರೀಸ್ ಅದೇ ಅದನ್ನು ಸೇಮ್ ಶಾರ್ಟ್ ಮೂವಿನೇ ಅಂತ? ಇಲ್ಲ, ಅದು ವೆಬ್ ಸೀರೀಸ್ OTT ಪ್ಲಾಟ್ಫಾರ್ಮ್. ಓಕೆ ಮ್ಯಾಮ್, ಮುಂದಿನ ಫೀಚರ್ಸ್ಗೆಲ್ಲ ಆಲ್ ದ ಬೆಸ್ಟ್. ಫಿಲಮ್ ಸಕ್ಸಸ್ ಆಗಲಿ. ಯಾವಾಗ ಮ್ಯಾಮ್ ಪ್ಲಾನ್ ಮಾಡಿದ್ದಾರೆ? 30th November ಫಸ್ಟ್ ವೀಕ್ ರಿಲೀಸ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.